ಬಾಹುಬಲಿ ಭವಿಷ್ಯ. 10 ಕಟ್ಟುವಲ್ಲಿ 1 ಮುತ್ತು ಕಟ್ಟು ಅನ್ನೋ ಗಾದೆ ಮಾತಿದೆ. ಅದನ್ನ ಸಿನಿ ಮಂದಿ ಫಾಲೋ ಮಾಡಿದ್ರೆ ಒಳ್ಳೇದಾ ಕೆಟ್ಟದಾ ಗೊತ್ತಿಲ್ಲ. ಆದರೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ಹೀರೋಗಳು ಫಾಲೋ ಮಾಡೋದು ಒಳ್ಳೇದೇ. ಯಾಕಂದ್ರೆ ಸಾಲು ಸಾಲು ಸಿನಿಮಾ ಮಾಡಿ ಸೋಲಿನ ಹಾದಿ ಹಿಡಿದ ಪ್ರಭಾಸ್ ಸಿನಿಮಾಗಳು ಉದಾಹರಣೆ ಅನ್ನೋ ಹಾಗಾಗಿದೆ. ಸಾಹೋ, ರಾಧೇಶ್ಯಾಮ್, ಆದಿ ಪುರುಷನ ಪೌರುಷ ವರ್ಕ್ ಆಗ್ಲಿಲ್ಲ ನೋಡಿ ಸಿನಿ ಪ್ರೇಕ್ಷಕರ ಮುಂದೆ. ಈ ಅದೃಷ್ಟ ಕೈ ಕೊಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಡಾರ್ಲಿಂಗ್ ಪ್ರಭಾಸ್ ಉದಾಹರಣೆ ಆಗೋದ್ರ ಅಂತ. ಯಾಕಂದ್ರೆ ಬಾಹುಬಲಿಯಿಂದ ಎಷ್ಟು ಎತ್ತರಕ್ಕೆ ಏರಿದ್ರೋ ಅಷ್ಟೇ ಕುಸಿದು ಬಿಟ್ರು ಅನ್ಸುತ್ತೆ. ಯಾಕಂದ್ರೆ ಸಾಹೋ, ರಾಧೇಶ್ಯಾಮ್, ಆದಿ ಪುರುಷ್ ಚಿತ್ರಗಳ ಮೂಲಕ ಹ್ಯಾಟ್ರಿಕ್ ಸೋಲು ಕಂಡು ಕಂಬ್ಯಾಕ್ ಮಾಡಿದ್ರು ಅನ್ಕೊಂಡ್ರೆ ಆ ಊಹೆ ಕೂಡ ಸುಳ್ಳಾಗೋಯ್ತು. ಸಲಾರ್ ಒಂದು ರೀತಿಯಲ್ಲಿ ಗೆದ್ದಿರಬಹುದು, ಆದ್ರೆ ನಿರೀಕ್ಷೆಯನ್ನ ಸುಳ್ಳು ಮಾಡಿದ್ದಂತೂ ನಿಜ ಅಲ್ವಾ? ಏನೇ ಆದ್ರೂ ನಾ ಬಗ್ಗೋದಿಲ್ಲ ಅಂತಿರುವ ಬಾಹುಬಲಿ ಪ್ರಭಾಸ್ ಕೈಯಲ್ಲಿ ಸದ್ಯ 3-4 ಸಿನಿಮಾಗಳಿವೆ. ಕಲ್ಕಿ 2898 AD ಸಿನಿಮಾ ತೆರೆಗೆ ಬರಲು ಸಜ್ಜಾಗ್ತಿದ್ರೆ ಸಲಾರ್ 2, ಸ್ಪಿರಿಟ್ ಚಿತ್ರಗಳು ನೆಕ್ಸ್ಟ್ ಲೈನ್ಅಪ್ನಲ್ಲಿವೆ. ಅದರ ಜೊತೆಗೆ ಸಂಕ್ರಾಂತಿ ಪ್ರಯುಕ್ತ ಮತ್ತೊಂದು ಹೊಸ ಸಿನಿಮಾ ರಾಜಾ ಸಾಬ್ ಕೂಡ ಅನೌನ್ಸ್ ಆಗಿದೆ. ಪಂಚೆ ಶರ್ಟ್ ಧರಿಸಿ ಪಕ್ಕಾ ಹಳ್ಳಿ ಸ್ಟೈಲ್ನಲ್ಲಿ ಕಾಣಿಸಿಕೊಂಡಿರುವ ಪ್ರಭಾಸ್ ಈ ಚಿತ್ರದಿಂದಲೇ ಸಂಖ್ಯಾಶಾಸ್ತ್ರದ ಮೊರೆ ಹೋಗಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಿದೆ. ಈ ಮಾತು ಯಾಕೆ ಅಂತೀರಾ? ಅದೇ ನೋಡಿ ಟ್ವಿಸ್ಟ್. ಪ್ರಭಾಸ್ ತಮ್ಮ ಪ್ರಭಾಸ್ ಅನ್ನೋ ಹೆಸರಿನಲ್ಲಿ ಲಾಸ್ಟ್ನಲ್ಲಿ ಮತ್ತೊಂದು ಎಸ್ ಆಡ್ ಆಗಿದೆ. ಹೌದು, ಪ್ರಭಾಸ್ ರವರು ಒಂದು ದೊಡ್ಡ ಗೆಲುವಿಗಾಗಿ ಹೋರಾಡ್ತಿದ್ದಾರೆ ಅನ್ನೋದು ನಿಜ. ಅದಕ್ಕಾಗಿಯೇ ಪ್ರಭಾಸ್ ರವರು ನ್ಯೂಮರಾಲಜಿ ಮೊರೆ ಹೋಗಿದ್ದಾರಂತೆ. ಹಾಗಾಗಿಯೇ ಅವರ ಹೆಸರಿನಲ್ಲಿ ಈಗ ಮತ್ತೊಂದು ಎಸ್ ಸಡನ್ ಆಗಿ ಪ್ರತ್ಯಕ್ಷವಾಗಿದೆ. ಯಾವ ರೀತಿಯ ಲೆಕ್ಕಾಚಾರದಲ್ಲಿ ಡಾರ್ಲಿಂಗ್ ತಮ್ಮ ಹೆಸರಿನಲ್ಲಿ ಮತ್ತೊಂದು ಲೆಟರ್ ಸೇರಿಸಿಕೊಂಡ್ರು ಅನ್ನೋದನ್ನ ಅವರಿಗೆ ಸಜೆಸ್ಟ್ ಮಾಡಿದ ಸಂಖ್ಯಾಶಾಸ್ತ್ರಜ್ಞರೇ ಹೇಳಬೇಕು ನೋಡಿ. ಪ್ರಭಾಸ್ ರವರಿಗೆ ಇದರಿಂದಲಾದರೂ ಗೆಲುವು ಸಿಗುತ್ತಾ ಇಲ್ವಾ ಅನ್ನೋದು ಅವರು ಆಯ್ಕೆ ಮಾಡುವ ಕಥೆಯ ಮೇಲಿದೆ ಅನ್ನೋದಂತೂ ಸತ್ಯ. ಏನಾದರೂ ಬದಲು ಮಾಡಿಕೊಳ್ಳಿ, ಒಳ್ಳೆ ಸಿನಿಮಾ ಮಾಡಲಿ ಅನ್ನೋದೇ ನಮ್ಮ ಆಶಯ. ಇದಾಗಿತ್ತು ಇವತ್ತಿನ ಸಿನಿಮಾ ದರ್ಬಾರ್. ಇಂತಹ ಇನ್ನಷ್ಟು ಸಿನಿ ಲೋಕದ ಹಾಟ್ ಟಾಪಿಕ್ ನೋಡಲು ನಿಮ್ಮ ದರ್ಬಾರ್ ಯೂಟ್ಯೂಬ್ ಚಾನೆಲ್ನನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ರೆಗ್ಯುಲರ್ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.